ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಯಾವುದಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ನ ನಾನು ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್, ನಾನು ಏನು ತೊಗೋತೀನಿ ಅಂದರೆ ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಬ್ರೂ ಕಾಫಿ ಪೌಡರು. ಸೊ ಅದಾದಮೇಲೆ ಸ್ವಲ್ಪ ಸಕ್ಕರೆ ತೊಗೊಳ್ಳಿ. ಸೊ ಸಕ್ಕರೆ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಡಾರ್ಕ್ ಸರ್ಕಲ್ಸ್ ಎಲ್ಲ ತುಂಬಾ ಹೋಗುತ್ತೆ. ಸೊ ಅದರಿಂದ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಆದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಫಿ ಪೌಡರು ಇದನ್ನು. ಸೊ ನೋಡಿ, ಸ್ವಲ್ಪ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ತೆಳಿ ಆಗಿಬಿಡುತ್ತೆ. ಸೊ ಗಟ್ಟಿಯಾಗಿಯೇ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಕ್ಕರೆ ಕರಗುತ್ತೆ. ಸೊ ಕರಗಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ಸೊ ಅದೇ ರೀತಿ ಹಾಕ್ಕೊಳ್ಳಿ, ಏನೂ ಆಗಲ್ಲ, ಅದು ಕರಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಅಲ್ವಾ. ಸೊ ಬನ್ನಿ ಫ್ರೆಂಡ್, ಇನ್ನೊಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಬಂದು ಒಂದು ಪ್ಯಾಕ್. ಇನ್ನೊಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಸೊ ಕಡಲೆ ಹಿಟ್ಟು ಇಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂದವರು ಸ್ವಲ್ಪ ಅಕ್ಕಿ ಹಿಟ್ಟು ಇರುತ್ತಲ್ಲ ಅದನ್ನು, ರೈಸ್ ಫ್ಲೋರ್ ತೊಗೊಂಡು ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಸೊ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಮೈ ಅರಿಶಿನ. ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ಮಾಡ್ಕೋತಾ ಇದ್ದೀನಿ ಅಂದರೆ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಸೊ ಕಡಲೆ ಹಿಟ್ಟು ತೊಗೊಳ್ಳಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಅರಿಶಿನ ಹಾಕ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಹಾಕೋತಾ ಇದ್ದೀನಿ. ಸೊ ಅರಿಶಿನ ಹಾಕೊಂಡ್ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸೊ ಗಂಟು ಬರೋ ರೀತಿ ಮಾಡ್ಕೋಬೇಡಿ. ಸೊ ಗಂಟು ಆಗದೆ ಹೋದವರಂಗೆ ಸೊ ಮಾಡ್ಕೊಳ್ಳಿ. ನೋಡಿ, ನೋಡ್ತಾ ಇದ್ದೀರಲ್ಲ. ಸೊ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ. ಸೊ ತೆಳ್ಳೆ ಮಾಡ್ಕೋಬೇಡಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು, ಸೊ ನೀರಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯೂಸ್ ಮಾಡಿ ಆದರೆ ಹಾಲಲ್ಲೇ ಕಲಿಸ್ಕೊಳ್ಳಿ, ಏನೂ ಆಗೋದಿಲ್ಲ. ಸೊ ನೋಡಿದ್ರಲ್ಲ, ಇವಾಗ ಸ್ವಲ್ಪ ಜೇನುತುಪ್ಪ ತೊಗೋತಾ ಇದ್ದೀನಿ ನಾನು. ಸ್ವಲ್ಪ ಜೇನುತುಪ್ಪ ತೊಗೊಳ್ಳಿ. ಸೊ ಹನಿ ಹಾಕೋದ್ರಿಂದ ತುಂಬಾ ಫೇಸು ಗ್ಲೋ ಕೊಡುತ್ತೆ. ಸೊ ನೋಡಿ, ನಾನು ಸ್ವಲ್ಪ ಹನಿ ತೊಗೊಂಡಿದ್ದೀನಿ. ಸೊ ಹನಿ ಹಾಕೋತಾ ಇದ್ದೀನಿ. ಸೊ ನೋಡಿ, ಹನಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ. ಸೊ ಬನ್ನಿ, ನಾನು ನೆಕ್ಸ್ಟು ಏನೇನು ತೊಗೊಂಡಿನಿ ಅಂತ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಸೊ ನಾನು ಫಸ್ಟ್ನೇದು ಬಂದು ಕಾಫಿ ಪೌಡರ್, ಸಕ್ಕರೆ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಮೈ ಅರಿಶಿನ, ಜೇನುತುಪ್ಪ, ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಫೇಸ್ಗೆ ಹಾಕೋಕ್ಕೆ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ನಾನು ಯಾವ ರೀತಿ ಮಾಡ್ಕೊಂಡು ಬಂದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಯಾವ್ಯಾವ ಪ್ರೊಸೀಜರಲ್ಲಿ ಮಾಡ್ಕೊಬರ್ತೀನಿ ಅಂತ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ನಾನು ಫೇಸ್ ವಾಶ್ ಮಾಡ್ಕೊಂಡಿಲ್ಲ. ಸೊ ಫಸ್ಟು ಮಾಡ್ಕೊಳ್ದಂತೆಯೇ ಸೊ ಹಸಿ ಹಾಲನ್ನ ತೊಗೊಂಡು ಸೊ ಅದಕ್ಕೆ ರಬ್ ಮಾಡ್ಕೊತೀನಿ ಫೇಸ್ಗೆಲ್ಲ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ರಬ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಇದೇ ರೀತಿ ನೀವು ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ಸೊ ನೋಡಿ, ಹಾಲು ಹಾಕೋದ್ರಿಂದ ಸೊ ಫೇಸು ಸ್ಕಿನ್ ಬಂದು ಸಾಫ್ಟ್ ಬರುತ್ತೆ. ಸೊ ತಿಕ್ನೆಸ್ ಇದ್ರೂ ಸಾಫ್ಟಾಗಿರುತ್ತೆ. ಸೊ ಗ್ಲೋ ಕೊಡುತ್ತೆ ಹಾಲು ಹಾಕೋದ್ರಿಂದ. ಸೊ ಹಾಲಾದರೂ ಸರಿ, ಮೊಸರಾದ್ರೂ ಸರಿ ನೀವು ಹಾಕ್ಕೊಳ್ಳಿ. ಸೊ ನಾನು ಬಂದು ಹಾಲು ಹಾಕ್ಕೊಂಡು ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹಾಕೋತಾ ಇದ್ದೀನಿ ಅಂತ. ಸೊ ನೀವು ಸುಧಾ ಇದೇ ರೀತಿ ಹಾಕ್ಕೊಂಡು ಸೊ ಒಂದು 5 ಮಿನಿಟ್ಸು ಬಿಟ್ಬಿಡಿ ಅದನ್ನು. ಸೊ ಮಸಾಜೇನು ಮಾಡೋಕ್ಕೆ ಹೋಗಬೇಡಿ. ಸೊ ಸುಮ್ಮನೆ ಬಿಟ್ಬಿಡಿ, ಇಷ್ಟೇ, ಇನ್ನೇನು ಮಾಡಬೇಡಿ. ಸೊ ಆಯಿಲೆಲ್ಲ ಹಾಕೋತಾ ಇದ್ದೀರಲ್ವ, ಇಷ್ಟೇ. ನೋಡ್ತಾ ಇದ್ದೀರಲ್ಲ, ನೋಡಿ ಇಷ್ಟೇ ಹಾಕ್ಕೊಂಡು ಸೊ ಕತ್ತಿಗೆಲ್ಲ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ನೋಡಿ ಇದೇ ರೀತಿ ನೀವು ಸುಧಾ ಅಪ್ಲೈ ಮಾಡ್ಕೊಳ್ಳಿ ಫೇಸ್ ಮೇಲೆ. ಸೊ ತುಂಬಾ ಸಾಫ್ಟಾಗಿರುತ್ತೆ ಫೇಸು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಹಾಕ್ಕೊಂಡೆ ಅಂತ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ. ಸೊ ಐಸ್ ಕೆಳಗಡೆ ಮೇಲ್ಗಡೆ ಎಲ್ಲ
ಹಾಕ್ಕೊಳ್ಳಿ. ಓಕೆನಾ, ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಅಂತ. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಕೊ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಸೋಪು ಯಾವುದೇ ಫೇಸ್ ವಾಶ್ನ ಯೂಸ್ ಮಾಡಬೇಡಿ. ಸೊ ವಾರ್ಮ್ ವಾಟರ್ನಲ್ಲಿ ಆದಷ್ಟು ವಾರ್ಮ್ ವಾಟರು ಒಂದು 2-3 ಐಸ್ ಕ್ಯೂಬ್ ಹಾಕೊಂಡು ತೊಳ್ಕೊಳ್ಳಿ. ಸೊ ನೋಡಿ, ಸೊ ಉಜ್ಜಬೇಡಿ ಫೇಸ್ನ, ಸ್ಕಿನ್ನು ಫುಲ್ಲು ನರಿ ನರಿ ಥರ ಆಗ್ಬಿಡುತ್ತೆ. ಸೊ ಈ ಥರ ಒತ್ಕೊಳ್ಳಿ. ಸೊ ನೋಡಿ ಯಾವ ರೀತಿ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಸೊ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಕಾಫಿ ಪೌಡರ್ ಆ್ಯಂಡ್ ಶುಗರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸೊ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ನೋಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಪೌಡರ್ ಹಾಕೋದ್ರಿಂದ. ಸೊ ತೆಳ್ಳಗಂತೂ ಮಾಡ್ಕೋಬೇಡಿ. ನೋಡ್ತಾ ಇದ್ದೀರಲ್ಲ, ಸೊ ಇದಕ್ಕೆ ಬಂದು ಬ್ಲ್ಯಾಕ್ ಕಲರ್ ಕಾಣಲ್ಲ. ಸೊ ನೋಡಿ, ಬ್ರೂ ಕಾಫಿ ಪೌಡರ್ ತಗೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಪಿಂಪಲ್ಸ್ ಫಸ್ಟು ಫೇಸ್ಗೆಲ್ಲ ಅಪ್ಲೈ ಅವಾಯ್ಡ್ ಮಾಡುತ್ತೆ ಇದು. ಸೊ ಕಣ್ಣು ಸುತ್ತ, ಮೂಗತ್ರ ಎಲ್ಲ. ಸೊ ನೋಡಿ ಯಾವ ರೀತಿ. ಸೊ ಕಾಫಿ ಪೌಡರ್ ಬಂದು ವೈಟ್ ಹೆಡ್ಸ್, ಬ್ಲ್ಯಾಕ್ ಕಾಫಿ ಹೆಡ್ಸ್ ಪುಡಿ ಎಲ್ಲ ಪೌಡರ್ ತಗೊಳ್ಳಿ, ರಿಮೂವ್ ಆಗೋ ರೀತಿ ಹಾಕೊಳ್ಳಿ. ಸೊ ವೀಕ್ಲಿ 2 ಸತಿ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ, ಫಸ್ಟ್ ಅಪ್ಲೈ ಸೊ ಮಾಡ್ಕೊಬೇಡಿ. ಮೂಗ್ ಮೇಲೆ ಎಲ್ಲ ಇರುತ್ತೆ, ಸೊ ಬಾಯಿ ಹತ್ರ ಎಲ್ಲ, ಸೊ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ, ಸೊ ಅದ್ರ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನೀವು ಫೇಶಿಯಲ್ಲು ಕ್ರೀಮ್ಗಳು ಯೂಸ್ ಮಾಡೋದ್ಕಿಂತ ಸೊ ಹೋಮ್ ಮೇಡ್ ರೆಮಿಡಿ ಯೂಸ್ ಮಾಡಿ. ಸೊ ಬರಲ್ಲ. ತುಂಬ ವರ್ಷ ನಮ್ಮ ಫೇಸ್ನ ನಾವು ನಮ್ಮ ಕೈಯಲ್ಲಿ ಇಟ್ಕೋಬೋದು. ಸೊ ನೋಡ್ತಾ ಇದ್ದೀರಾ, ಇಲ್ಲ ಅಂದರೆ ಫೇಸು ತುಂಬಾ ಹಾಳಾಗುತ್ತೆ. ಸೊ ನೋಡಿ ಇದೇ ರೀತಿ ಫುಲ್ ಎಲ್ಲದಕ್ಕೂ, ಸೊ ಕತ್ತೋಗಿತ್ತು ಎಲ್ಲದಕ್ಕೂ ಅದಕ್ಕೆ ಹಾಕ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಹಾಕೋತಾ ಇದ್ದೀನಿ ಅಂತ. ಸೊ ಹಾಕ್ಕೊಂಡು ಫುಲ್ಲು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ ನಂತರ ಸೊ ಇವಾಗ 5 ಮಿನಿಟ್ಸ್ 2-3-5 ಮಿನಿಟ್ಸ್ ಸಾಕು. ಸೊ ಮಸಾಜ್ ಮಾಡ್ಕೊಳ್ಳಿ. ಸೊ ಕಾಫಿ ಪೌಡರ್ ಮಾತ್ರ ನೀವು ಮಸಾಜ್ ಮಾಡ್ಕೋಬೇಕು. ಸೊ ಹಾಲೊಂದು ಹಾಕೋತೀವಲ್ಲ ಅದು ಮಸಾಜ್ ಏನು ಮಾಡಬೇಡಿ. ಸೊ ನೆಕ್ಸ್ಟ್ ಕಡಲೆ ಹಿಟ್ಟು ಪ್ಯಾಕ್ ಹಾಕೋತೀವಲ್ಲ ಅದರಲ್ಲೂ ಸುಧಾ ನೀವು ಮಸಾಜ್ ಏನು ಮಾಡುವಂತಿಲ್ಲ. ಸೊ ನೋಡಿ ಇದು ಮಾತ್ರ ಮಸಾಜ್ನ ನೀಟಾಗಿ ಮಾಡ್ಕೊಳ್ಳಿ. ಕಣ್ಣು ಸುತ್ತ, ಮೂಗತ್ರ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಇದೇ ರೀತಿ ನೀವು ಸುಧಾ ಮಾಡ್ಕೊಳ್ಳಿ. ಸೊ ನೋಡಿ ನಾನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿರುತ್ತೆ ಫೇಸು. ಸೊ ನೈಸಾಗಿ ಬರುತ್ತೆ ಫೇಸು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸೊ ನಾವು ತುಂಬ ವರ್ಷಗಳು ಇದೇ ರೀತಿ ನಾವು ಮಾಡ್ಕೊಂಡು ಬಂದರೆ ತುಂಬಾ ಮೇಂಟೈನ್ ಮಾಡ್ಬೋದು. ಯಾವ ರೀತಿ ಮಾಡ್ಕೊಂಡ್ರಿ ಅಂತ. ಸೊ ಅದೇ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿದ್ರಲ್ಲ, ಟಿಶ್ಯೂಲಿ ಕೊಟ್ಕೋತಿದ್ದೀನಿ ನಾನು. ನೋಡಿದ್ರಲ್ಲ, ಸೊ ಡೈಲಿ ಮಾಡಿ ಅಂತ ನಾನು ಹೇಳಲ್ಲ. ಸೊ ವೀಕ್ಲಿ ಒನ್ಸ್ ಆಗಿರ್ಬೋದು ಅಥವಾ 15 ಡೇಸ್ಗೆ 2-3 ಡೇಸ್ ಆಗಿರ್ಬೋದು ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ನನ್ನದು ಫೇಸ್ ಕಾಣಿಸ್ತಿದೆ ನೋಡ್ತಿದ್ದೀರಾ. ಸೊ ಇದರಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗ್ಬೋದು ಮತ್ತು ಬಂಕ್ಸ್ ಇರುತ್ತೆ, ಅದು ಯಾವುದೇ ರೀತಿ ಇರೋದಿಲ್ಲ. ಸೊ ಪಿಂಪಲ್ಸು ನೋಡಿ, ನೋಡ್ತಿದ್ದೀರಲ್ಲ ನೋಡಿ ಯಾವ ರೀತಿ ಇದೆ ನೋಡೋದಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಏನು ತೊಗೊಂಡಿದ್ದೀನಿ ಅಂದರೆ, ಸೊ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನಕ್ಕೆ ಸ್ವಲ್ಪ ನಾನು ಹಾಲು ಮತ್ತು ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ, ನೀನು ಹಾಕ್ಕೊಂಡಿಲ್ಲ ನಾನು. ಸೊ ಅಷ್ಟೇ ನೋಡ್ತಿದ್ದೀರಲ್ಲ. ಸೊ ನೋಡಿ ಯಾವ ರೀತಿ ಇದೆ. ಇದು ನಾನು ಪ್ಯಾಕ್ ಹಾಕ್ಕೊಂಡು
ಸೊ ಕಾಫಿ ಪೌಡರ್ ಮಾತ್ರ ಮಸಾಜ್ ಮಾಡ್ಕೊಳ್ಳಿ, ಇದೇನು ಮಸಾಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಒಂದು 10 ಮಿನಿಟ್ಸ್ ಇದ್ದು ಇದನ್ನು ತೊಳ್ಕೊಂಡು ತೊಳ್ಕೊಂಡ ನಂತರ ಸೊ ಫೇಸ್ ವಾಶ್ ಆಗಿರ್ಬೋದು, ಸೋಪ್ ಆಗಿರ್ಬೋದು ಯೂಸ್ ಮಾಡಿ. ಸೊ ಮೊದಲು ಯಾವುದೇ ಒಂದು ಫೇಸ್ ವಾಶ್ ಆಗಲಿ ಸೋಪಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡ್ತಾ ನೋಡಿದ್ರಲ್ಲ ಫ್ರೆಂಡ್, ನಾನು ಯಾವ ರೀತಿ ಅಪ್ಲೈ ಮಾಡ್ಕೋತಿದ್ದೀನಿ ಅಂದರೆ, ಸೊ ನೋಡಿ, ಸೊ ಮಸಾಜ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಕಡಲೆ ಹಿಟ್ಟು ಇದು ತೊಗೊಂಡಿದ್ದನ್ನ ಸೊ ಸುಮ್ಮನೆ ಪ್ಯಾಕ್ ಥರ ಹಾಕಿ ಬಿಟ್ಬಿಡಿ ಒಂದು 10 ಮಿನಿಟ್ಸು. ಬಿಟ್ಟ ನಂತರ ವಾಶ್ ಮಾಡಿಕೊಂಡು ಸೋಪು ಅಥವಾ ಫೇಸ್ ವಾಶ್ ಹಾಕ್ಕೊಂಡು ತೊಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಯಾವುದೇ ಫೇಸ್ ವಾಶು ಸೋಪನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿದ್ರಲ್ಲ, ಸೊ ಒಂದು ವಾರಕ್ಕೆ ಒಂದು 2 ಸತಿ 3 ಸತಿ ಸೊ ಐಸ್ ಕ್ಯೂಬ್ನ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ನೋಡಿ, ತುಂಬಾ ಸಾಫ್ಟ್ ಬರುತ್ತೆ ಐಸ್ ಕ್ಯೂಬ್ ಹಾಕೋದ್ರಿಂದ. ಸೊ ನೋಡಿ, ಈ ಥರ ಪ್ಯಾಕ್ ಹಾಕ್ಕೊಂಡು ಬಿಟ್ಬಿಡಿ. ಸೊ ಅದು ಸ್ವಲ್ಪ ಸ್ಕಿನ್ ಹತ್ರ ಎಲ್ಲ ಥರ ನರಿ ಥರ ಒಳಗಡೆ ಎಳ್ಳು ರೀತಿ ಆಗುತ್ತೆ, ಆವಾಗ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ನೋಡಿ, ಕಣ್ಣು ಸುತ್ತ ಎಲ್ಲ ಹಾಕ್ಕೊಳ್ಳಿ. ಸೊ ಮೂಗು ಮೇಲೆ ಎಲ್ಲ ಹಾಕ್ಕೊಂಡು, ಸೊ ನೋಡಿ, ಮೂಗು ಮೇಲಂತೂ ಜಾಸ್ತಿ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ. ಸೊ ಅದು ರಿಮೂವ್ ಆಗಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಹಾಕೋತಾ ಇದ್ದೀನಿ ಅಂತ. ಸೊ ಹಾಕ್ಕೊಂಡು ಇದೇ ರೀತಿ ನೀವು ಮಾಡ್ಕೊಂಡು ಸೊ ಒಂದ್ಸರಿ ಹಿಂಗೆ ಹಾಕ್ಕೊಂಡು ಎಲ್ಲದಕ್ಕೂ ರಬ್ಬಾಗಿದೆ ಅಂತ ನೋಡಿಬಿಟ್ಟು ಬಿಟ್ಬಿಡಿ. 10 ಮಿನಿಟ್ಸ್ ಸಾಕು. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಹಾಕೊಂಡಿದ್ದೀನಿ ನೋಡ್ರಲ್ಲ. ಸೊ ಈ ಥರ ಹಾಕ್ಕೊಂಡು ಒಂದು 10 ಮಿನಿಟ್ಸು ಬಿಟ್ಬಿಡಿ, ಅಷ್ಟೇ ಸಾಕು. ಸೊ ನೋಡಿದ್ವಲ್ಲ, ಇದೇ ರೀತಿ ಹಾಕ್ಕೊಂಡು ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ನಿಮ್ಮ ಫೇಸ್ ಆಯಿತು ಅಂತ. ಸೊ ನೋಡಿದ್ರಲ್ಲ, ಇಷ್ಟೇ, ಒಂದು 10 ಮಿನಿಟ್ಸ್ ಹಾಕ್ಬಿಟ್ಟು ಬಿಟ್ಬಿಡಿ. ಸೊ ಬನ್ನಿ ನೆಕ್ಸ್ಟು ನಾವು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಫೇಸಲ್ಲಿ ಅಂತ ನೋಡ್ಕೊಂಡು ಬರೋಣ. ಸೊ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್, ಫೈನಲ್ ಲುಕ್ ಯಾವ ಥರ ಕಾಣಿಸ್ತೀವಿ ನೋಡಿ. ಸೊ ನೋಡಿ, ಒಂದು ಟವಲ್ ಆಗಿರ್ಬೋದು ಅಥವಾ ಟಿಶ್ಯೂ ಪೇಪರ್ ಆಗಿರ್ಬೋದು ತೊಗೊಂಡು ಈ ಥರ ಅಷ್ಟೇ ಸ್ಕಿನ್ನ ರಬ್ ಮಾಡೋಕ್ಕೆ ಹೋಗಬೇಡಿ. ಸೊ ಸುಮ್ಮನೆ ಹೊತ್ಕೊಂಡು ಈ ಥರ ಇದು ಮಾಡಿ. ಸೊ ನೋಡಿ, ಆ ಥರ ಹೊತ್ಕೊಂಡು ಇದು ಮಾಡಿ. ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ನಿಮಗೆ ಹೇಳ್ಕೊಟ್ಟೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ನೀವು ನೋಡಿ ಸೊ ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಆಯಿತು ನೋಡಿ. ಸೊ ನೋಡಿದ್ರಲ್ಲ, ಇದೇ ರೀತಿ ತುಂಬಾ ನೋಡಿ ಸಾಫ್ಟಾಗಿದೆ ನೋಡಿ. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನಂದು ಫೈನಲ್ ರಿಸಲ್ಟ್ ಯಾವ ರೀತಿ ಕೊಟ್ಟಿದೆ ಅಂತ. ಸೊ ಇಷ್ಟೇ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.